ನವರಾತ್ರಿಯ ಒಂದೊಂದು ದಿನವನ್ನು ಕೂಡ ದೇವಿಯ ಒಂದೊಂದು ರೂಪದಲ್ಲಿ ಸ್ಮರಿಸಿ ಪೂಜಿಸಲಾಗುತ್ತದೆ. ಆ ನವದುರ್ಗೆಯರಲ್ಲಿ ಮೊದಲನೆಯ ದಿನ ಶೈಲಪುತ್ರಿ, ಎರಡನೇ ದಿನ ಬ್ರಹ್ಮಚಾರಿಣಿ, ಮೂರನೆಯ ದಿನ ಚಂದ್ರಘಂಟಾದೇವಿ, ನಾಲ್ಕನೆಯ ದಿನ ಕೂಷ್ಮಾಂಡದೇವಿ ಹಾಗೂ ನವರಾತ್ರಿಯ 5ನೇ ದಿನವಾದ ಇಂದು ಪಂಚಮಿ ತಿಥಿಯಲ್ಲಿ ದುರ್ಗೆಯನ್ನು ಸ್ಕಂದಮಾತಾ ಎನ್ನುವ ನಾಮದಿಂದ ಆರಾಧಿಸುತ್ತಾರೆ. ದೇವಿಯು ತನ್ನ ಮಗ ಕಾರ್ತಿಕೇಯ ಅಥವಾ ಕುಮಾರ ಸ್ಕಂದನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು, ದುರ್ಗಾದೇವಿಯ ಈ ಅವತಾರ ಅತ್ಯಂತ ಪವಿತ್ರ ಹಾಗೂ ಅದ್ಭುತ ರೂಪ ಎಂದು ಹೇಳಲಾಗುವುದು. ಈ ಅವತಾರದಲ್ಲಿ ದೇವಿಯು ತುಂಬಾ ಸಂತುಷ್ಟಳಾಗಿ ಬಹಳ ಹಿತಕರವಾದ ಭಾವನೆಯೊಂದಿಗೆ ಮಾತೆಯ ಮಮತೆಯಾಗಿ ಕಾಣಿಸೋಳು. ಪುರಾಣಗಳಲ್ಲಿ 5ನೆಯ ದಿನದ ಸ್ಕಂದಮಾತೆಯ ಆರಾಧನೆಗೆ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ. ಕಾರಣ, ನವರಾತ್ರಿಯ ದಿನಗಳಲ್ಲಿ ಕುಂಡಲಿನಿ ಶಕ್ತಿಯು ಹೆಚ್ಚು ಜಾಗೃತವಾಗಿರುವುದೆಂಬುದು ಜ್ಞಾನಿಗಳ ಮಾತು. ದೇವಿಯ ಸಾಧಕರ ಅಖಂಡ ಔಪಾಸನೆ, ಆರಾಧನೆ, ಪಾರಾಯಣಗಳ ಪರಿಣಾಮವಾಗಿ ಮೂಲಾಧಾರದಲ್ಲಿ ಸುಪ್ತವಾಗಿದ್ದ ಕುಂಡಲಿನಿ ಶಕ್ತಿಯು ನವರಾತ್ರಿಯ ಮೊದಲ ದಿನದಲ್ಲಿ ಮೇಲ್ಮುಖವಾಗಿ ಪ್ರವಹಿಸಲು ಪ್ರಾರಂಭವಾಗುತ್ತಿದ್ದಂತೆ 2ನೇ ದಿನದಿಂದ ಸ್ವಾಧಿಷ್ಠಾನ ಚಕ್ರಕ್ಕೆ ಪ್ರವೇಶಿಸಿ 3ನೇ ದಿನ ಮಣಿಪೂರ, 4ನೇ ದಿನದಲ್ಲಿ ಅನಾಹತ ಚಕ್ರವನ್ನು ತಲುಪಿರುವ ಸಾಧ್ಯತೆ ಇರುತ್ತದೆ. ಇದುವರೆಗೂ ಸಾಧಕನ ಮನಸ್ಸಿನಲ್ಲಿ ಚಿತ್ತವೃತ್ತಿಗಳು ತಾಂಡವವಾಡುತ್ತಿರುತ್ತವೆ. ಆದರೆ ಸಾಧಕನ ಚಿತ್ತ ಸ್ಥಿರವಾಗುತ್ತಿದ್ದಂತೆಯೇ 5ನೇ ದಿನ ವಿಶುದ್ಧ ಚಕ್ರವನ್ನು ಪ್ರವೇಶಿಸಿದಾಗ ಸಾಧಕನ ಮನಸ್ಸು ಬಾಹ್ಯ ಕ್ರಿಯೆಗಳಿಂದ ವಿಮುಖಗೊಂಡು ಚಿತ್ತ ಪ್ರವೃತ್ತಿಗಳು ಲೋಪವಾಗುತ್ತಲೇ ಮನಸ್ಸು ಅಲೌಕಿಕತೆಯತ್ತ ಮುಖ ಮಾಡಿ ಆಧ್ಯಾತ್ಮಿಕ ಜ್ಞಾನಾರ್ಜನೆಯತ್ತ ವಾಲುತ್ತದೆ ಎಂಬ ನಂಬಿಕೆ ಉಂಟು. ನವದುರ್ಗೆಯರಲ್ಲಿ 5ನೇ ದಿನದ ಶಕ್ತಿ ಸ್ವರೂಪಿಣಿ ಸ್ಕಂದಮಾತೆಯನ್ನು ಕುರಿತ ಒಂದು ಶ್ಲೋಕವನ್ನ ಈಗ ಗೀತಾ ಬಾಲಸುಬ್ರಹ್ಮಣ್ಯ ಅವರ ಧ್ವನಿಯಲ್ಲಿ ಕೇಳೋಣ, ಬನ್ನಿ. ಸಿಂಹಾಸನಾಗತ ನಿತ್ಯಂ ಸಿಂಹಾಸನಾಗತ ನಿತ್ಯಂ ಪದ್ಮಾಶ್ರಿತ ಕರದ್ವಯ ಸಿಂಹಾಸನಾಗತ ನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಸ್ಕಂದಮಾತಾ ಸ್ಕಂದಮಾತಾ ಮಾತಾ 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 ಸ್ಕಂದಮಾತಾ ಸ್ಕಂದಮಾತಾ ಯಶಸ್ವಿನಿ ಸಿಂಹಾಸನಾಗತ ನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ